ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನಿವತ್ತು ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ಇಬ್ರಿಗೂ ಬೊಜ್ಜು ಕರಗಿಸುವ ವಿಧಾನವನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ನಮ್ಮ ಡೈಲಿ ರೊಟೀನ್ ಇರಬೇಕು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾವು ನೋಡಿ, ಬೆಳ್ಳಿ ಫ್ಯಾಟ್ ಅಂದರೆ ಬೊಜ್ಜು ಕರಗಿಸೋದು ಹೇಗೆ ಅನ್ನೋದ್ರೆ, ನಮ್ಮ ಡೈಲಿ ನಾವು ಫುಡ್ಡಿಂದ ಹಿಡಿದು ಎಕ್ಸಸೈಸ್ ಮಾಡೋದ್ರಿಂದ ಹಿಡಿದು ನಮ್ಮ ರೊಟೀನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಲೇಡೀಸ್ ಆಗಿರಲಿ ಜೆಂಟ್ಸ್ ಆಗಿರಲಿ 30 ಕ್ರಾಸ್ ಆದಮೇಲೆ ನಾವು ಯಾವ ರೀತಿ ನಮ್ಮ ಆಹಾರವನ್ನು ಸೇವಿಸಬೇಕು ಮತ್ತು ಯಾವ ರೀತಿ ಎಕ್ಸಸೈಸನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಮಾರ್ನಿಂಗ್ 5:30ಗೆ ಎದ್ದೇಳೋದ್ರಿಂದ ತುಂಬ ಲಾಭಗಳಿವೆ ಫ್ರೆಂಡ್ಸ್. ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಮಾರ್ನಿಂಗು 5:30ಗೆ ಎದ್ದು ನಾವು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಸೂರ್ಯ ಹುಟ್ಟೋದಕ್ಕೂ ಮುಂಚೆನೇ ಎದ್ದೇಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನಮಗೆ ಒಳ್ಳೆ ವಾತಾವರಣ ಇರುತ್ತೆ ಮತ್ತು ಒಳ್ಳೆ ಗಾಳಿ ಸೇವಿಸ್ಬೋದು, ಫ್ರೆಶ್ ಗಾಳಿ ಇರುತ್ತೆ, ತುಂಬಾ ಫ್ರೆಶ್ನೆಸ್ ಇರುತ್ತೆ ನಮಗೆ. ಹಾಗಾಗಿ ನಾವು ಮಾರ್ನಿಂಗ್ ಬೆಳಗ್ಗೆ ಎದ್ದೇಳೋದ್ರಿಂದ ಲೇಡೀಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮನೆ ಕೆಲಸ ಇರ್ಬೋದು, ನಾವು ವಾಕ್ ಮಾಡೋದಿರ್ಬೋದು, ಏನೇ ಆಗಲಿ ಬೆಳಗ್ಗೆ 5ಯಿಂದ 5:30 ಒಳಗಡೆ ಎದ್ದೇಳಬೇಕು. ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ತುಂಬ ಬೆನಿಫಿಟ್ಸ್ ಇರುತ್ತೆ ನಮಗೆ. ಮಾರ್ನಿಂಗ್ ಎದ್ದಿದ ತಕ್ಷಣ ನಾವು ಫಸ್ಟು ನಾವು ಬ್ರಷ್ ಮಾಡಿಬಿಟ್ಟು 1 ಗ್ಲಾಸು ಹಾಟ್ ವಾಟರನ್ನು ಕುಡಿದ್ಬಿಟ್ಟು ನಂತರ ನಾವು ವಾಕನ್ನು ಸ್ಟಾರ್ಟ್ ಮಾಡಬೇಕು. ಒಂದು 5 o'clock 6ವರೆಗೂ ವಾಕ್ ಮಾಡಬೇಕು. ಡೈಲಿ ವಾಕ್ ಮಾಡಿದ್ರೆ ನಮಗೆ ಎನರ್ಜಿ ಕೂಡ ಇರುತ್ತೆ ಮತ್ತು ತುಂಬಾ ಒಳ್ಳೆಯದಾಗುತ್ತೆ. 30+ ಕ್ರಾಸ್ ಆದಮೇಲೆ ಏನಾಗುತ್ತೆ ಅಂದರೆ, ನಾವು ತಿನ್ನೋ ಫುಡ್ ಐಟಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಮಗೆ ಬೊಜ್ಜು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಬೊಜ್ಜು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಾವು ಏನು ಮಾಡಿದ್ರೂ ಫುಡ್ಡು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲ್ಲ. ಯಾಕಂದರೆ ನಮ್ಗೆ ಇಷ್ಟವಾಗಿರೋ ಫುಡ್ಡೆಲ್ಲ ತಿಂದ್ಬಿಡ್ತೀವಿ. ಹಾಗಾಗಿ ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲ್ಲ. ಆಗ ನಾವು ಡೈಲಿ ನಮ್ಮ ರೊಟೀನನ್ನು ಸ್ವಲ್ಪನಾದ್ರೂ ಚೇಂಜ್ ಮಾಡ್ಕೋಬೇಕು. ಈ ರೀತಿ ಮಾರ್ನಿಂಗ್ ಎದ್ದು ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆ ಬೆಳವಣಿಗೆ ನಮಗೆ ಸಿಗುತ್ತೆ ಮತ್ತು ಹೆಲ್ತಿಯಾಗಿರ್ಬೋದು. ಈ ರೀತಿ ಎಕ್ಸಸೈಸಸ್ನ ಡೈಲಿ ಮಾಡ್ತಾ ಬರಬೇಕು. ಒಂದು 7 days ಒಂದು 15 days ಒಳಗಡೆ ನೋಡಿ, ಈ ರೀತಿ ಎಕ್ಸಸೈಸಸ್ ಮತ್ತು ನಮ್ಮ ರೊಟೀನನ್ನು ಚೇಂಜ್ ಮಾಡಿದ್ರೆ ಖಂಡಿತ ನಾವು 5 kg ಕಮ್ಮಿ ಆಗ್ಬೋದು. ಹಾಗಾಗಿ ನಾನು ಕೂಡ ಮಾರ್ನಿಂಗ್ ಎಕ್ಸಸೈಸ್ ಮತ್ತು ವಾಕ್ ಎಲ್ಲ ಮಾಡ್ತಾನೆ ಇರ್ತೀನಿ. ಮತ್ತು ಯಾವ ರೀತಿ ಫ್ರೂಟ್ಸನ್ನು ಸೇವಿಸಬೇಕು, ಯಾವ ರೀತಿ ಜ್ಯೂಸನ್ನು ಕುಡಿಬೇಕು ಅನ್ನೋದನ್ನು ಕೂಡ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಮಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಅಂದರೆ ವಾಕ್ ಆದರೂ ಮಾಡಬೇಕು. 1 hour ಮಾರ್ನಿಂಗು ಖಂಡಿತ ವಾಕ್ ಮಾಡಬೇಕು. ಆಗ ನಮಗೆ ನಮ್ಮ ಬಾಡಿಲಿರೋ ವೇಸ್ಟ್ ಪದಾರ್ಥಗಳು ಹೊರಗಡೆ ಹಾಕುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮಾರ್ನಿಂಗ್ ವಾಕ್ ಮಾಡೋದು ತುಂಬಾ ಒಳ್ಳೆಯದು. ಮಾರ್ನಿಂಗ್ ನಾವು ವಾಕ್ ಮಾಡಿ ಬಂದಮೇಲೆ ಪಪಾಯ ಜ್ಯೂಸು, ಆದಷ್ಟು ಪಪಾಯ ಜ್ಯೂಸನ್ನು ಕುಡಿಬೇಕು. ಮತ್ತು ಬಿಸಿನೀರನ್ನು ಕುಡಿಯೋದನ್ನು ಖಂಡಿತ ಮರಿಬೇಡಿ. 1 ಗ್ಲಾಸ್ ನೀರಿಗೆ 1 ಲೆಮನನ್ನು ಹಿಂಡ್ಕೊಂಡು ನಾವು ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಬಾಡಿಯಲ್ಲಿ ಇರೋ ಬೊಜ್ಜಿನಂಶ ಸ್ವಲ್ಪ ಕಂಟ್ರೋಲ್ ಆಗ್ತಾ ಬರುತ್ತೆ. ಜಿಡ್ಡಿನಂಶ ಏನೇನಿದೆ, ಕೊಬ್ಬು, ಕೊಲೆಸ್ಟ್ರಾಲ್ ಎಲ್ಲ ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಸೌತೆಕಾಯಿ ಜ್ಯೂಸ್ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮಾರ್ನಿಂಗ್ ನಾವು ಪಪಾಯ ಇಲ್ಲಾಂದರೆ ಸೌತೆಕಾಯಿ ಮತ್ತು ಅದಕ್ಕೆ ಸ್ವಲ್ಪ ಲೆಮನ್ ಹಿಂಡ್ಕೊಂಡು ಹನಿ ಹಾಕೋಬೋದು. ಸ್ವೀಟ್ ಬೇಕು ಅನ್ನೋರು ಸಕ್ಕರೆನ ಯೂಸ್ ಮಾಡಬೇಡಿ. ಖಂಡಿತ ಹನಿನ 1 ಸ್ಪೂನಷ್ಟು ಹನಿ ಹಾಕ್ಕೊಂಡು ನಾವು ಈ ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಖಂಡಿತ ಇದನ್ನೆಲ್ಲ ನಾವು ಫಾಲೋ ಮಾಡಿದ್ರೆ ಫ್ರೆಂಡ್ಸ್ 15 days ಒಳಗಡೆ 2-3 kg ಕಮ್ಮಿ ಆಗ್ಬೋದು. 1 month ಇದನ್ನೇ ನಾವು ರೊಟೀನ್ ಮಾಡ್ತಾ ಹೋದರೆ ಮಿನಿಮಮ್ 5 kg ವೆಯ್ಟನ್ನು ನಾವು ಲಾಸ್ ಮಾಡ್ಕೋಬೋದು. ಎಷ್ಟು ಒಳ್ಳೆ ಪದಾರ್ಥಗಳನ್ನು ನಾವು ಸೇವಿಸ್ತೀವೋ ದೇಹಕ್ಕೆ ಅಷ್ಟೇ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಆದಷ್ಟು ಸಕ್ಕರೆನ ಕಂಟ್ರೋಲ್ ಮಾಡಿ. ನಾವು ಯಾವುದೇ ಜ್ಯೂಸ್ ಮಾಡಿದ್ರೂ ಖಂಡಿತ ನಾವು ಅದಕ್ಕೆ 1 ಸ್ಪೂನಷ್ಟು ಲೆಮನ್ನು ಮತ್ತು 1 ಸ್ಪೂನಷ್ಟು ಹನಿನ ಹಾಕ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. 30+ ಕ್ರಾಸ್ ಆದಮೇಲೆ ಯಾವ ರೀತಿ ಲೇಡೀಸ್ ಜೆಂಟ್ಸ್ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಸಿಗ್ತೀನಿ. ಓಕೆ, ಬಾಯ್ ಆಲ್ ಫ್ರೆಂಡ್ಸ್.